ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯದ ಪ್ರತಿಭಾನ್ವಿತ ಕ್ರೀಡಾಪಟುಗಳಿಗೆ ಏಕಲವ್ಯ ಜೀವಮಾನ ಸಾಧನೆ ಪ್ರಶಸ್ತಿ ಪ್ರದಾನ. ರಾಜ್ಯ ಸರ್ಕಾರದಿಂದ ಎಲ್ಲಾ ರೀತಿಯ ಅಗತ್ಯ ನೆರವು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ರಾಜರಾಜೇಶ್ವರಿ ನಗರ, ಶಿರಾ ವಿಧಾನಸಭಾ ಕ್ಷೇತ್ರಗಳಿಗೆ ನಾಳೆ ಉಪಚುನಾವಣೆ. ಚುನಾವಣಾ ಆಯೋಗದಿಂದ ಸಕಲ ಸಿದ್ಧತೆ. ಸೇನಾಪಡೆಗಳಲ್ಲಿ ಮಹಿಳೆಯರಿಗೆ ಶಾಶ್ವತ ಆಯೋಗ ರಚನೆ. ಹೆಚ್ಚಿನ ಭದ್ರತೆ ನೀಡಲು ಹಲವು ಕ್ರಮ. ಸಚಿವ ಕಿಶನ್ ರೆಡ್ಡಿ. ಡಿಜಿಟಲ್ ಪಾವತಿ ಬಳಕೆ 80% ಹೆಚ್ಚಳ. ಅಕ್ಟೋಬರ್ನಲ್ಲಿ 200 ಕೋಟಿಗೂ ಹೆಚ್ಚು ವಹಿವಾಟು. ನೀತಿ ಆಯೋಗ. ವಾರ್ತೆಗಳ ವಿವರ. ರಾಜ್ಯದ ಪ್ರತಿಭಾನ್ವಿತ ಕ್ರೀಡಾಪಟುಗಳಿಗೆ ಏಕಲವ್ಯ ಜೀವಮಾನ ಸಾಧನೆ ಮತ್ತು ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿಗಳನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಪ್ರದಾನ ಮಾಡಿದರು. ಸಚಿವರಾದ ಸಿಟಿ ರವಿ, ಆರ್ ಅಶೋಕ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಯಡಿಯೂರಪ್ಪ ರಾಜ್ಯದಲ್ಲಿ ಕ್ರೀಡಾ ಅಭಿವೃದ್ಧಿಗೆ ಮತ್ತು ಕ್ರೀಡಾಪಟುಗಳಿಗೆ ಸರ್ಕಾರ ಎಲ್ಲಾ ರೀತಿಯ ಪ್ರೋತ್ಸಾಹ ನೀಡಲು ಬದ್ಧವಿದೆ. ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ನಡೆಯಲಿರುವ ಒಲಿಂಪಿಕ್ನಲ್ಲಿ ರಾಜ್ಯದ ಕ್ರೀಡಾಪಟುಗಳು ಪದಕ ಪಡೆಯುವ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಎಂದು ತಿಳಿಸಿದರು. ಕ್ರೀಡಾಪಟುಗಳು ಅಭ್ಯಾಸ ಆರಂಭಿಸಿದರೆ ಅದಕ್ಕೆ ಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಸರ್ಕಾರ ನೀಡಲಿದೆ ಎಂದು ಹೇಳಿದರು. ಕನ್ನಡ ಮತ್ತು ಸಂಸ್ಕೃತಿ ಮತ್ತು ಕ್ರೀಡಾ ಸಚಿವ ಸಿಟಿ ರವಿ ಕಳೆದ 3 ವರ್ಷಗಳಿಂದ ಕ್ರೀಡಾಪಟುಗಳಿಗೆ ಪ್ರಶಸ್ತಿಯನ್ನು ನಾನಾ ಕಾರಣಗಳಿಂದ ವಿತರಿಸಲು ಸಾಧ್ಯವಾಗಿರಲಿಲ್ಲ. ಕೊರೋನಾ ಸಂದಿಗ್ಧ ಸ್ಥಿತಿಯಲ್ಲಿಯೂ ಪ್ರಶಸ್ತಿ ನೀಡುವ ಮೂಲಕ ಕ್ರೀಡಾಪಟುಗಳಲ್ಲಿ ಉತ್ಸಾಹ ಹೆಚ್ಚುವಂತೆ ಮಾಡಲಾಗಿದೆ. ನೂತನ ರಾಷ್ಟೀಯ ಶಿಕ್ಷಣ ನೀತಿಯಲ್ಲಿ ಕ್ರೀಡೆಯನ್ನು ಕೇಂದ್ರ ಸರ್ಕಾರ ಪಠ್ಯದ ಭಾಗವಾಗಿ ರೂಪಿಸಿದೆ. ಇದರಿಂದ ಮುಂದಿನ ಒಲಿಂಪಿಕ್ಸ್ನಲ್ಲಿ ಭಾರತ ಉತ್ತಮ ಹೆಸರು ಗಳಿಸಬೇಕು ಎಂದು ಅವರು ಹೇಳಿದರು. 31 ಮಂದಿಗೆ ಏಕಲವ್ಯ ಪ್ರಶಸ್ತಿ, 27 ಮಂದಿಗೆ ಕ್ರೀಡಾ ರತ್ನ ಪ್ರಶಸ್ತಿ ಹಾಗೂ ಸಾಧಕ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಶಿರಾ ಹಾಗೂ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಗಳಿಗೆ ನಾಳೆ ಉಪಚುನಾವಣೆ ನಡೆಯಲಿದ್ದು, ಮುಕ್ತ ಹಾಗೂ ನ್ಯಾಯಸಮ್ಮತ ಮತದಾನಕ್ಕಾಗಿ ಚುನಾವಣಾ ಆಯೋಗ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇಂದು ಬೆಳಗ್ಗೆಯಿಂದಲೇ ಮಸ್ಟರಿಂಗ್ ಸೆಂಟರ್ಗಳಲ್ಲಿ ಸಿಬ್ಬಂದಿಗೆ ಮತಯಂತ್ರಗಳನ್ನು ವಿತರಿಸಲಾಯಿತು. ಕೋವಿಡ್-19 ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಶಿರಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಚುನಾವಣಾ ಕಾರ್ಯಕ್ಕೆ ನಿಯೋಜಿಸಲ್ಪಟ್ಟ ಸಿಬ್ಬಂದಿಗಳಿಗೆ ವೈದ್ಯಕೀಯ ತಪಾಸಣೆ ನಡೆಸಲಾಯಿತು. ನಂತರ ಮತಯಂತ್ರಗಳು, ವಿವಿಪ್ಯಾಟ್ ಮತ್ತಿತರ ಚುನಾವಣಾ ಪರಿಕರಗಳೊಂದಿಗೆ ಆಯಾ ಮತಗಟ್ಟೆಗಳಿಗೆ ಸಿಬ್ಬಂದಿ ತೆರಳಿದರು. ಜಿಲ್ಲಾಧಿಕಾರಿ ಡಾ ಕೆ ರಾಕೇಶ್ ಕುಮಾರ್, ಶಿರಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟಾರೆ 330 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಈ ಪೈಕಿ 64 ಸೂಕ್ಷ್ಮ ಹಾಗೂ 6 ಅತಿ ಸೂಕ್ಷ್ಮ ಮತಗಟ್ಟೆಗಳಾಗಿದ್ದು ಹೆಚ್ಚಿನ ಭದ್ರತೆ ಕಲ್ಪಿಸಲಾಗಿದೆ. ವೆಬ್ಕಾಸ್ಟಿಂಗ್ ಮಾಡಲಾಗುತ್ತಿದ್ದು ಮತದಾನಕ್ಕೆ ಬೇಕಾದ ಎಲ್ಲಾ ಸಿಬ್ಬಂದಿ ಹಾಗೂ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ನಾವು ತಯಾರಿ ಮಾಡಿಸಿದ್ದೇವೆ. ಒಟ್ಟಾರೆಯಾಗಿ ಕ್ರಿಟಿಕಲ್ ಬೂತ್ಗಳು 64 ಇದೆ ಮತ್ತು ವಲ್ನರಬಲ್ ಬೂತ್ಗಳು 6 ಇದೆ. ಈ ಒಂದು ಬೂತ್ಗಳಲ್ಲೂ ಕೂಡ ನಾವು ಹೆಚ್ಚಿಗೆ ಪೊಲೀಸ್ ಸಿಬ್ಬಂದಿ ಕೊಡ್ತಾ ಇದ್ದೇವೆ, ಮತ್ತೆ ವೆಬ್ಕಾಸ್ಟಿಂಗ್ ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮ ಚುನಾವಣಾ ವೀಕ್ಷಕರ ಮುಖಾಂತರ ನೇಮಕಗೊಂಡಿರುವ ಮೈಕ್ರೋ ಅಬ್ಸರ್ವರ್ ಅಂತೇಳಿ ಅವ್ರನ್ನು ಕೂಡ ಈ ಒಂದು ಮತಗಟ್ಟೆ ವ್ಯಾಪ್ತಿನಲ್ಲಿ ಅವ್ರನ್ನ ನಾವು ನೇಮಕ ಮಾಡ್ತಾ ಇದ್ದೇವೆ. ಚುನಾವಣಾಧಿಕಾರಿ ಡಾ ನಂದಿನಿ ದೇವಿ, ಇಂದು ಮತ್ತು ನಾಳೆ ಮತಗಟ್ಟೆಗಳನ್ನು ಸ್ಯಾನಿಟೈಸ್ ಮಾಡಲಾಗುವುದು. ಮತಗಟ್ಟೆಗಳ ಪ್ರವೇಶ ದ್ವಾರಗಳಲ್ಲಿ ಆಶಾ ಕಾರ್ಯಕರ್ತೆಯರು ಮತದಾರರಿಗೆ ಥರ್ಮಲ್ ಸ್ಕ್ಯಾನಿಂಗ್ ಮಾಡಲಿದ್ದು ಎಲ್ಲ ಮತದಾರರು ಕಡ್ಡಾಯವಾಗಿ ಮಾಸ್ಕ್ ಧರಿಸಲು ಸೂಚಿಸಲಾಗಿದೆ ಎಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಕೆ ವಂಶೀಕೃಷ್ಣ, ಮತದಾನಕ್ಕಾಗಿ ಸೂಕ್ತ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ಕೇಂದ್ರ ಪಡೆಯ 3 ತುಕಡಿಗಳು ಸೇರಿದಂತೆ ಒಟ್ಟಾರೆ 900 ಮಂದಿ ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು.
ಸೊ ಈಗಾಗಲೇ ಅವರು ಆಲ್ಮೋಸ್ಟ್ ಒಂದು 5 days ಕಂಪ್ಲೀಟ್ ರೂಟ್ ಮಾರ್ಚಸ್ ಎಲ್ಲ ಮಾಡಿದ್ದಾರೆ, ಏರಿಯಾ ಡಾಮಿನೇಷನ್ ಎಕ್ಸಸೈಸ್ ಎಲ್ಲ ಮಾಡಿದ್ದಾರೆ. ನಾವು ಮತ್ತು DC ಅವರು ಸೇರಿ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸ್ ಮಾಡಿದ್ವಿ. ಇಲ್ಲಿ ವಲ್ನರಬಲ್ ಏರಿಯಾಸಲ್ಲಿ ಯಾವುದೇ ಥರ ಇಂಟಿಮಿಡೇಷನ್ ಇರಬಾರ್ದು ಅಂತೇಳಿ ಅವ್ರಿಗೆ ಧೈರ್ಯ ತುಂಬಿ ಅವ್ರಿಗೆ ಮೀಟಿಂಗ್ಸ್ ಮಾಡಿದ್ವಿ. ಅದೇ ಥರ DSP ಅವರು ಮತ್ತು AC ಅವರು ಕೂಡ ಅವ್ರಿಗೆ ಮೀಟಿಂಗ್ಸ್ ಮಾಡಿದ್ದಾರೆ. ಈ ಮಧ್ಯೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ 82 ಸೂಕ್ಷ್ಮ ಹಾಗೂ 596 ಸಾಮಾನ್ಯ ಮತಗಟ್ಟೆಗಳಿವೆ. ಇವುಗಳಿಗೆ ಹೆಚ್ಚಿನ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ ಎಂದು ನಗರ ಜಿಲ್ಲಾ ಚುನಾವಣಾಧಿಕಾರಿಯೂ ಆಗಿರುವ BBMP ಆಯುಕ್ತ ಎಂ ಮಂಜುನಾಥ್ ಪ್ರಸಾದ್ ತಿಳಿಸಿದ್ದಾರೆ. 9 ವಾರ್ಡ್ಗಳಿದೆ. ಒಂದೊಂದು ವಾರ್ಡ್ಗೆ 3 ಸ್ಕ್ವಾಡ್ಗಳ ತರ 27 ಸ್ಕ್ವಾಡ್ಗಳಿತ್ತು. ಇದ್ರ ಜೊತೆಗೆ ಇನ್ನ ಹೆಚ್ಚುವರಿಯಾಗಿ 9 ತಂಡಗಳನ್ನ ನಾವು ಈಗ ಈ ನಿನ್ನೆಯಿಂದ ಇದನ್ನ ಶುರು ಮಾಡಿದ್ದೇವೆ. ಅದೇ ರೀತಿ VST ತಂಡಗಳು ಅದು 4 ಇತ್ತು. ಇದು ಅದನ್ನ 3 ತಂಡಗಳನ್ನ ಹೆಚ್ಚಿಗೆ ಮಾಡಿದ್ದೇವೆ. ಇದಲ್ಲದೆ ಮಾರ್ಷಲ್ಸ್ಗಳನ್ನ ಒಟ್ಟಾರೆ 9 ವಾರ್ಡ್ಗಳಿಗೆ 36 ಜನ ಮಾರ್ಷಲ್ಸ್ಗಳನ್ನ ಹಾಕಿದ್ದೇವೆ. ಮತ್ತೆ VVT ತಂಡಗಳು 3 ಇದ್ದಿದ್ದನ್ನ ವಿಡಿಯೋ VVT ಇಲ್ಲಿ ಏನೇನು ಪ್ರಚಾರ ಆಗುತ್ತೆ ಪ್ರತಿಯೊಂದು ನಾವು ವಿಡಿಯೋ ಮಾಡಿದ್ರೆ ಅದನ್ನ ನೋಡೋದಕ್ಕೆ 3 ತಂಡಗಳಿತ್ತು. ಅದನ್ನ ಇನ್ನ 2 ತಂಡಗಳು ಹೆಚ್ಚಿಗೆ ಮಾಡಿ 5 ತಂಡಗಳನ್ನ ಮಾಡಿದ್ದೇವೆ. ನಾಳೆ ಶಿರಾ ವಿಧಾನಸಭೆ ಉಪಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗವು ಅಂತಿಮ ಸಿದ್ಧತೆಯನ್ನು ಕೈಗೊಂಡಿದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಮ್ಮ ತುಮಕೂರು ಪ್ರತಿನಿಧಿ PD ಈರಣ್ಣ ಅವರಿಂದ ಪಡೆಯೋಣ. ಈರಣ್ಣ ಅವರೇ, ನಮಸ್ತೆ ಮಂಜುಳಾ ಮೇಡಮ್. ನಮಸ್ಕಾರ ಈರಣ್ಣ ಅವರೇ. ಈಗ ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಮತದಾರರ ಹಿತದೃಷ್ಟಿಯಿಂದ ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಚುನಾವಣಾ ಆಯೋಗ ಕೈಗೊಂಡಿದೆ? ಮಂಜುಳಾ ಅವರೇ, ತುಮಕೂರು ಜಿಲ್ಲೆಯ 136 ಶಿರಾ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತದಾನವನ್ನು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೆಸಲು ಈಗಾಗಲೇ ಅದು ಕೋವಿಡ್ ಹಿನ್ನೆಲೆಯಲ್ಲಿ ಸೋಂಕಿನ ಪರಿಸ್ಥಿತಿಯಲ್ಲಿ ಕೇಂದ್ರ ಚುನಾವಣಾ ಆಯೋಗ ಮಾರ್ಗಸೂಚಿಯಂತೆ ತುಮಕೂರು ಜಿಲ್ಲಾಡಳಿತ ಎಲ್ಲ ಸಿದ್ಧತೆಗಳನ್ನು ಪೂರೈಸಿದ್ದು, ಇಂದು ಶಿರಾ ನಗರದ ಜ್ಯೋತಿ ನಗರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಸ್ಟರಿಂಗ್ ಕಾರ್ಯ ಸುಸೂತ್ರವಾಗಿ ನೆರವೇರಿತು. ವಿಶೇಷವಾಗಿ ಏನು ಅಂತಂದ್ರೆ, ನಾಳಿನ ಮತದಾನಕ್ಕೆ 1588 ಸಿಬ್ಬಂದಿ ನೇಮಕ ಆಗಿದ್ದಾರೆ. ಆ ನೇಮಿಸಲ್ಪಟ್ಟ ಎಲ್ಲಾ ಸಿಬ್ಬಂದಿಯನ್ನು ಈ ಪ್ರಥಮ ದರ್ಜೆ ಕಾಲೇಜಿನ ಮಸ್ಟರಿಂಗ್ ಕೇಂದ್ರಕ್ಕೆ ಒಳಗಡೆ ಬರೋಕ್ಕೆ ಎಲ್ಲರಿಗೂ ತಪಾಸಣೆ ಮಾಡಲಾಯಿತು. ಯಾರು ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಮತ್ತೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಅವ್ರಿಗೆ ಆರೋಗ್ಯ BP, ಶುಗರು, ಜ್ವರ ಪರೀಕ್ಷೆ ಎಲ್ಲಾನು ಮಾಡಿ ಒಳಗಡೆ ಬಿಡ್ಲಾಯ್ತು. ನಂತರ ಅದು ವಿಶೇಷವಾಗಿ ಈಗಾಗಲೇ ಯಾರು ರಕ್ತದೊತ್ತಡ, BP, ಶುಗರ್, ತಲೆನೋವು, ಸಣ್ಣ ಪುಟ್ಟ ಕಾಯಿಲೆಗಳಿಂದ ಬಳಸ್ತಾ ಇದ್ರು ಅವ್ರಿಗೆ ಉಚಿತ ಔಷಧಿ ಕೂಡ ವಿತರಣೆ ವ್ಯವಸ್ಥೆ ಕೂಡ ಜಿಲ್ಲಾಡಳಿತ ಮಾಡಿತ್ತು. ವಿಶೇಷವಾಗಿ ಏನಂದ್ರೆ 3:30ಕ್ಕೆ ಮತದಾನ ಪರಿಕರಗಳನ್ನೆಲ್ಲ ಪರಿಶೀಲನೆ ಮಾಡ್ಕೊಂಡಂತ ಸಿಬ್ಬಂದಿ ತಮ್ಮ ಸಹಪಾಠಿಗಳೊಡನೆ ಮತಕೇಂದ್ರಗಳು ತೆರಳಲು ವಾಹನಗಳಿಗೆ ನೇಮಿಸಲ್ಪಟ್ಟ ವಾಹನಗಳಿಗೆ ಸಿಬ್ಬಂದಿ ಮೂಲಕ ತೆರಳುವಂತ ದೃಶ್ಯ ಸಾಮಾನ್ಯವಾಗಿತ್ತು. ಅದೇ ಸಿಬ್ಬಂದಿಗೆ ಜಿಲ್ಲಾಡಳಿತ ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಅವರ ಅಗತ್ಯತೆಗಳಿಗೆ ತಕ್ಕಂತೆ ಮನಗಂಡು ಸುಗಮ ಶಾಂತಿಯುತ ಮತದಾನಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಪೂರೈಸಿದೆ. ಭದ್ರತೆಗಾಗಿ ಸುಮಾರು 900 ಸಿಬ್ಬಂದಿಯನ್ನು ವಿವಿಧ DYSP, ಇನ್ಸ್ಪೆಕ್ಟರ್ಗಳು, ಆ ಮಟ್ಟದ ಅಧಿಕಾರಿಗಳನ್ನು ಪೊಲೀಸ್ ಇಲಾಖೆ ನೇಮಿಸಿ 3 ಕೇಂದ್ರದ ಕಂಪನಿಗಳನ್ನು ವಿವಿಧ ಕಡೆ ನೇಮಿಸಲ್ಪಟ್ಟಿದೆ ಮಂಜುಳಾ ಅವರೇ. ಹಾಗೆ ಈ ಬಾರಿ ಕೊರೋನಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸೋಂಕು ದೃಢಪಟ್ಟ ಮತದಾರರಿಗೆ ಅವ್ರಿಗೆ ಮತ ಚಲಾಯಿಸೋದಕ್ಕೆ ಅವಕಾಶ ಇದೆಯಾ ಈ ಬಾರಿ? ಹೌದು ಮಂಜುಳಾ ಅವರೇ, ಏನಾಗಿದೆ, ಈಗಾಗಲೇ ಚುನಾವಣಾ ಆಯೋಗ ಒಂದು ವಿಶೇಷ ವ್ಯವಸ್ಥೆಯನ್ನು ಈ ಬಾರಿ ಕಲ್ಪಿಸಿದೆ. 80 ವರ್ಷ ಮೇಲ್ಪಟ್ಟ ವಯಸ್ಕರು, ಅಂಗವಿಕಲರು, ಕೋವಿಡ್ ಸೋಂಕಿತರು ಇವರಿಗೆ ಈಗಾಗಲೇ ಅಂಚೆ ಮತದಾನ ಅವಕಾಶಕ್ಕೆ ಕಾಲಾವಕಾಶ ಕಲ್ಪಿಸಲಾಗಿತ್ತು. ನಿನ್ನೆ ಅದು ಕೊನೆ ದಿನಾಂಕ ಆಗಿತ್ತು. ಸೊ 5,100 ಅರ್ಜಿಗಳು ಈಗಾಗಲೇ ಬಂದಿದ್ವು. ಆ 5,100 ಅರ್ಜಿಗಳ ಪೈಕಿ 4,821 ಅಂಚೆ ಮತಗಳು ಈಗಾಗಲೇ ಸಲ್ಲಿಕೆ ಆಗಿವೆ, ಅಂದ್ರೆ ನಿನ್ನೆ ಕೊನೆ ದಿನಕ್ಕೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಯಾರು ಸೋಂಕಿತರು, ಹೆಚ್ಚಿಗೆ ಜ್ವರ ಇದ್ರೆ ಅವ್ರನ್ನ ತಪಾಸಣೆ ವೇಳೆ, ಮತಕೇಂದ್ರಕ್ಕೆ ತಪಾಸಣೆ ವೇಳೆ ಹೆಚ್ಚಿಗೆ ಜ್ವರ ಇದ್ದವ್ರು ಕಂಡು ಬಂದ್ರೆ ನೀವು ಲಾಸ್ಟ್ ಅಲ್ಲಿ ಬರ್ರಿ ಅಂತ ಹೇಳಿ ಟೋಕನ್ ಸಿಸ್ಟಮ್ ಕೂಡ ವ್ಯವಸ್ಥೆ ಜಿಲ್ಲಾಡಳಿತ ಮಾಡಿದೆ. ಈಗಾಗಲೇ ಯಾರು ಮತದಾನ ಕೇಂದ್ರ ಸಿಬ್ಬಂದಿ ಮತ್ತು ಮತದಾರರನ್ನ ಯಾರು ಒಳಗಡೆ ಬರ್ತಾರೋ ಅವ್ರಿಗೆಲ್ಲ ಜ್ವರ ಪರೀಕ್ಷೆ, ಥರ್ಮಲ್ ಸ್ಕ್ಯಾನಿಂಗು ಮತ್ತೆ ಸ್ಯಾನಿಟೈಸಿಂಗು, ಗ್ಲೌಸು ಈ ಎಲ್ಲಾ ವಿತರಣೆ ಮಾಡಿ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಅವರು ಮತದಾನ ಮಾಡಲು ಎಲ್ಲಾ ವ್ಯವಸ್ಥೆಗಳನ್ನು ಜಿಲ್ಲಾಡಳಿತ ಮಾಡಿದೆ. ಈ ಮುಂಚೆ ನಿನ್ನೆ ಮೊನ್ನೆ ಆಗಿದ್ರೆ ಯಾವ ಮತಕೇಂದ್ರಗಳು ಈಗಾಗಲೇ ಮತದಾನ ಮಾಡಕ್ಕೆ ಎಲ್ಲಾ ಯೋಗ್ಯನು ಹೊರ ಮತ್ತು ಒಳಾಂಗಣ ಎಲ್ಲ ಸ್ಯಾನಿಟೈಸ್ ಮಾಡಿ ಸಿದ್ಧತೆಗಳನ್ನು ಪೂರೈಸಿದೆ ಮಂಜುಳಾ ಅವರೇ.
ಈರಣ್ಣ ಅವರೇ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನಾಳೆ ನಡೆಯಲಿರುವ ರಾಜರಾಜೇಶ್ವರಿ ನಗರ ವಿಧಾನಸಭಾ ಉಪಚುನಾವಣೆಯನ್ನು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೆಸಲು ಎಲ್ಲ ಅಗತ್ಯ ಮುನ್ನೆಚ್ಚರಿಕೆ ಕೈಗೊಳ್ಳಲಾಗಿದೆ. ಯಾವುದೇ ಅಹಿತಕರ ಘಟನೆಗೆ ಅವಕಾಶ ಮಾಡಿಕೊಡದಂತೆ ಎಚ್ಚರಿಕೆ ವಹಿಸಿದ್ದೇವೆ ಎಂದು ಪೊಲೀಸ್ ಆಯುಕ್ತ ಕಮಲ್ ಪಂತ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. 82 ಸೂಕ್ಷ್ಮ ಮತಗಟ್ಟೆಗಳು ಸೇರಿದಂತೆ ಒಟ್ಟಾರೆ 678 ಮತಗಟ್ಟೆಗಳಲ್ಲಿ ಅಗತ್ಯ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. 2600 ನಗರ ಪೊಲೀಸರು, 3 ಅರೆ ಸೇನಾ ಪಡೆಯ ಕಂಪನಿಗಳು, 19 ಕೆಎಸ್ಆರ್ಪಿ, 20 ಸಿಎಆರ್ ಬೆಟಾಲಿಯನ್ಗಳನ್ನು ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ಎಂದರು. ಇದುವರೆಗೂ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ 8 ಎಫ್ಐಆರ್ ಹಾಗೂ 25 ಇತರೆ ದೂರುಗಳನ್ನು ದಾಖಲು ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಗೆ ಅವಕಾಶ ಮಾಡಿಕೊಡದಂತೆ ಪೊಲೀಸರು ಎಲ್ಲೆಡೆ ಸರ್ಪಗಾವಲು ಹಾಕಲಾಗಿದೆ ಎಂದರು. ಎಲ್ಲ ಸೇರಿದೆ 150-60 ನಮ್ದು ಪೆಟ್ರೋಲಿಂಗ್ ವೆಹಿಕಲ್, ಆಫೀಸರ್ಸ್ ವೆಹಿಕಲ್ಸ್, ಮೊಬೈಲ್ ಸೆಕ್ಟರ್ ಎಲ್ಲ ಸೇರಿ ಎಷ್ಟೋ ಸಂಖ್ಯೆಯಲ್ಲಿ ಆಗುತ್ತದೆ. ಯಾವ ಥರದ ಯಾವುದಕ್ಕೆ ಸಾಧ್ಯನೇ ಇಲ್ಲ. ಈಗಾಗಲೇ ಹೇಳಿದ್ದೀನಿ, ಬೇರೆ ಕಡೆಯಿಂದ ಈ ಮತಗಟ್ಟೆ ಕ್ಷೇತ್ರದಿಂದ, ಈ ಚುನಾವಣೆ ಕ್ಷೇತ್ರದಿಂದ ಹೊರಗಿಂದ ಯಾರು ಅಲ್ಲಿ ಇರಲಿಕ್ಕೆ ಕಾನೂನು, ಇದು ಇಲೆಕ್ಷನ್ ಕಮಿಷನ್ ಕಾನೂನು ಪ್ರಕಾರ ಅಲ್ಲಿ ಇರಲಿಕ್ಕೆ ಅದು ಸಾಧ್ಯನೇ ಇಲ್ಲ. ಕಾನೂನು ಬಾಹಿರಾಗುತ್ತದೆ. ಯಾರು ಆ ಥರ ಇದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ನಾವು ಯಾವ ಲೀಗಲ್ ಆಗಿ ಏನು ಕ್ರಮ ತಗೋಬೇಕು ಎಲ್ಲ ಕ್ರಮ ತಗೊಳ್ಳಿಕ್ಕೆ ನಾವು ಬದ್ಧರಾಗಿದ್ದೀವಿ. ಎಲ್ಲರಿಗೆ ಗೊತ್ತಿದೆ, ನಮ್ಮ CCB ಅವರು ಡ್ರಗ್ ಸಮಸ್ಯೆ ಬಗ್ಗೆ ಬಹಳ ಸೀರಿಯಸ್ ಆಗಿ ಕ್ರಮ ತಗೊಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಾದಕ ವಸ್ತು ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ 10 ಮಂದಿ ಅಂತಾರಾಷ್ಟ್ರೀಯ ಮಾದಕ ವಸ್ತು ಸರಬರಾಜುದಾರರನ್ನು ಬಂಧಿಸಲಾಗಿದೆ. ಇವರು ಯುರೋಪಿಯನ್ ದೇಶಗಳಿಂದ ಡಾರ್ಕ್ನೆಟ್ ಮೂಲಕ ಅತ್ಯುತ್ತಮ ಗುಣಮಟ್ಟದ ಮಾದಕ ವಸ್ತು ತರಿಸಿಕೊಳ್ಳುತ್ತಿದ್ದರು. ಅವರನ್ನು ಪತ್ತೆ ಹಚ್ಚಿ ಸಿಸಿಬಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಹೇಳಿದರು. ಈ ಮಾಹಿತಿಯನ್ನು ಅವರು ಫಾಲೋ ಮಾಡಿ 10 ಜನರು ಗುರುತಿಸಿ ಅವರಿಗೆ ಇಂಟರ್ನ್ಯಾಷನಲ್ ಲೆವೆಲಿಂದ, ಇಂಟರ್ನ್ಯಾಷನಲ್ ಅಂದರೆ ಬೇರೆ ಬೇರೆ ಹೊರ ರಾಷ್ಟ್ರಗಳಿಂದ ಬೇರೆ ಈ ಸಿಂಥೆಟಿಕ್ ಡ್ರಗ್ಸ್, MDMA, ಕೋಕೇನ್ ಮತ್ತು ಎಲ್ಲ ಥರದ್ದು ಬೇರೆ ಬೇರೆ ಡ್ರಗ್ಸ್ ಇರ್ತವೆ. ಈವನ್ ಹೈ ಕ್ವಾಲಿಟಿ ಹಶೀಶ್ ಥರ ಆಗಲಿ ಆ ಎಲ್ಲ ಐಟಮ್ಸ್ ಅವರು ನೇರವಾಗಿ ಆ ರಾಷ್ಟ್ರಗಳಿಂದ, ಇದು ಭಾಳ ಆಶ್ಚರ್ಯ ಅಂದರೆ ಇದು ಅಡ್ವಾನ್ಸ್ ರಾಷ್ಟ್ರಗಳಿಂದ ಇದು ಬರೋದು. ಅಲ್ಲಿಂದ ಸಾಮಾನ್ಯವಾಗಿ ಈ ಗಾಂಜಾ ಎಲ್ಲ ಈ ಕೆಲವು ಕಡೆಯಿಂದ ಈ ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಡೆಯಿಂದ ಬರ್ತಾ ಇತ್ತು. ಆದರೆ ಇದು ಹೈ ಕ್ವಾಲಿಟಿ ಡ್ರಗ್ಸ್ ಇರೋದ್ರಿಂದ ಯುರೋಪಿಯನ್ ಕಂಟ್ರೀಸ್ ಮತ್ತು ಬೇರೆ ಬೇರೆ ರಾಷ್ಟ್ರದಿಂದ ಕೂಡ ಬರ್ತಾ ಇತ್ತು. ಅದನ್ನು ಫಾಲೋ ಮಾಡಿ 10 ಜನರನ್ನು ಅವರು ಅರೆಸ್ಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ರೈತರ ಅಭ್ಯುದಯಕ್ಕೆ ಬದ್ಧವಾಗಿರುವುದಾಗಿ ಕೇಂದ್ರ ಗಣಿ, ಕಲ್ಲಿದ್ದಲು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದಲ್ಲಿಂದು ಹೇಳಿದರು. ಯುಪಿಎ ಸರ್ಕಾರ ಇದ್ದಾಗ ರೈತರು ಬೆಳೆದ ಬೆಳೆಗಳಿಗೆ ಅತ್ಯಂತ ಕಡಿಮೆ ದರದ ಬೆಂಬಲ ಬೆಲೆಯನ್ನು ನೀಡಲಾಗಿತ್ತು. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹೆಸರು ಬೇಳೆಗೆ ಶೇಕಡಾ 73ರಷ್ಟು ಹೆಚ್ಚಿನ ಬೆಂಬಲ ಬೆಲೆ ಘೋಷಿಸಿದ್ದು, ರೈತರ ಬೆಳೆಗಳಿಗೆ ಮಾರುಕಟ್ಟೆಯಲ್ಲೂ ಉತ್ತಮ ಬೆಲೆ ದೊರೆಯುವಂತೆ ಮಾಡಲಾಗಿದೆ ಎಂದರು. ಮಹದಾಯಿ, ಕಳಸಾ ಬಂಡೂರಿ ಕುಡಿಯುವ ನೀರಿನ ಯೋಜನೆ ಕುರಿತು ಪ್ರತಿಕ್ರಿಯಿಸಿದ ಸಚಿವರು, ಕಾಂಗ್ರೆಸ್ ಇಬ್ಬಗೆಯ ನೀತಿಯ ಮೂಲಕ ನೀರಾವರಿ ಯೋಜನೆಗೆ ಸಹಕಾರ ನೀಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಾರಣಕ್ಕಾಗಿ ಹಿಂಗಾಗಿ ಕಳೆದ 5 ವರ್ಷದೊಳಗೆ 73% ಜಾಸ್ತಿ ನಾವು ಹೆಸರಿಗೆ ಬೆಂಬಲ ಬೆಲೆಯನ್ನು ಜಾಸ್ತಿ ಮಾಡಿದ್ದೀವಿ. ಅದರಿಂದ ರೈತರಿಗೆ ಒಳ್ಳೇದಾಗಿದೆ, ಅದು ನಮ್ಗೆ ಸಂತೋಷ. ಒಂದು ಹನಿ ನೀರನ್ನು ಕೊಡಲ್ಲ ಅಂತ ಹೇಳಿದ್ರು. ಅದಾದ ನಂತರ ನಾವು ಅವತ್ತೇ ಹೇಳಿದ್ವಿ, ಟ್ರಿಬ್ಯುನಲ್ ಮಾಡೋಕ್ಕಿಂತ ಮೊದಲು ನಮ್ಮ ಕುಡಿಯೋ ನೀರನ್ನ ಒಂದು ಮಿನಿಮಮ್ ಕುಡಿಯೋ ನೀರಿಗೆ ಡೈವರ್ಟ್ ಮಾಡಬೇಕು, ಅದನ್ನು ಅಲೋ ಮಾಡಿ ಅಟ್ಲೀಸ್ಟ್ ಕಳಸಾ ಬಂಡೂರಿ ಇದೇನು ಡೈವರ್ಷನ್, ನ್ಯಾಚುರಲ್ ಡೈವರ್ಷನ್ ಇದೆ, ಅದನ್ನು ಅಲೋ ಮಾಡಿ ಉಳಿದ ಟ್ರಿಬ್ಯುನಲ್ ಕೊಟ್ರಿ, ಉಳಿದ ಟ್ರಿಬ್ಯುನಲ್ ಡಿಸಿಷನ್ಗೆ ನಾವು ಬದ್ಧರಾಗಿರ್ತೀವಿ ಅಂತ. ಆದರೆ ಗೋವಾ ಇಲೆಕ್ಷನ್ ದೃಷ್ಟಿಯಿಂದ ಒಂದು ಹನಿ ನೀರನ್ನು ನಾವು ಬಿಟ್ಕೊಡಲ್ಲ ಅಂಥೇಳಿ ಗೋವಾದಲ್ಲಿ ಭಾಷಣ ಅವತ್ತು ಸೋನಿಯಾ ಗಾಂಧಿಯವರು ಮಾಡಿದ್ರು. ಹಿಂಗಾಗಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಏನು ಮಾಡ್ತಾರೆ ಅದನ್ನೆಲ್ಲ ಕಾಂಗ್ರೆಸ್ದವರು ಮಾಡ್ತಾರೆ. ರಾಜ್ಯ ಬಿಜೆಪಿ ಪಕ್ಷದ ಕಾರ್ಯಕಾರಿಣಿ ಇದೇ 5ರಂದು ಮಂಗಳೂರಿನಲ್ಲಿ ನಡೆಯಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ.
ಈ ಕುರಿತು ಮಾಹಿತಿ ನೀಡಿದ ಅವರು 20 ವರ್ಷಗಳ ಬಳಿಕ ಮಂಗಳೂರಿನಲ್ಲಿ ಕಾರ್ಯಕಾರಿಣಿ ಸಭೆ ನಡೆಯುತ್ತಿದ್ದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ರಾಜ್ಯದ 2 ಕೇಂದ್ರ ಸಚಿವರು, ವಿವಿಧ ಘಟಕಗಳ ಮುಖ್ಯಸ್ಥರು ಸೇರಿದಂತೆ 125 ಮಂದಿ ಭಾಗವಹಿಸಲಿದ್ದಾರೆ ಎಂದರು. ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ಮುಂಬರುವ ಜಿಲ್ಲಾ, ತಾಲೂಕು ಪಂಚಾಯಿತಿ ಚುನಾವಣೆ, ಪಕ್ಷ ಸಂಘಟನೆ ಸೇರಿದಂತೆ ಹಲವು ವಿಷಯಗಳ ಕುರಿತು ಸುದೀರ್ಘ ಚರ್ಚೆ ನಡೆಯಲಿದೆ ಎಂದು ಹೇಳಿದರು. ಕೋರ್ ಸಮಿತಿಯ ಎಲ್ಲ ಸದಸ್ಯರು, ವಿಶೇಷವಾಗಿ ಮುಖ್ಯಮಂತ್ರಿಗಳು, ಕೇಂದ್ರದ 2 ಸಚಿವರು ಮತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಇವರೆಲ್ಲ ಭಾಗವಹಿಸ್ತಾರೆ. ಬಾಕಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪದಾಧಿಕಾರಿಗಳು, ಕರ್ನಾಟಕ ರಾಜ್ಯದ ಪದಾಧಿಕಾರಿಗಳು, ಮೋರ್ಚಾದ ಅಧ್ಯಕ್ಷ ಕಾರ್ಯದರ್ಶಿಗಳು, ಪ್ರಕೋಷ್ಠಗಳ ಸಂಚಾಲಕರು, ಸಹ ಸಂಚಾಲಕರು ಮತ್ತು ವಿಭಾಗದ ಸಂಘಟನಾ ಕಾರ್ಯದರ್ಶಿಗಳು, ಪ್ರಭಾರಿಗಳು ಇವರೆಲ್ಲರೂ ಇದರಲ್ಲಿ ಭಾಗವಹಿಸ್ತಾರೆ. ಸುಮಾರು 125 ಜನ ಇದರಲ್ಲಿ ಭಾಗವಹಿಸ್ತಾರೆ. ಬೆಳಗಿನಿಂದ ಸಂಜೆವರೆಗೆ ಇರ್ತದೆ. ಅದರಲ್ಲಿ 2-3 ನಿರ್ಣಯಗಳು, ಸಂಘಟನಾತ್ಮಕವಾಗಿರ್ತಕ್ಕಂಥ ಕಾರ್ಯದ ಚರ್ಚೆ, ಮುಂದಿನ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳ ಯೋಜನೆಗಳು ಇಷ್ಟೆಲ್ಲವೂ ಮತ್ತು ಮುಂದಿನ ನಮ್ಮ ಕಾರ್ಯ ವಿಸ್ತಾರ ಇದರ ಬಗ್ಗೆ ಚರ್ಚೆಗಳು ನಡೀತದೆ. ಪೂರ್ತಿಯಾಗಿ ಬೆಳಗಿನಿಂದ ಸಂಜೆವರೆಗೆ. ಬೆಳಗ್ಗೆ ಒಂದು ಉದ್ಘಾಟನೆ ಇರ್ತದೆ. ಬಾಕಿ ಉಳಿದದ್ದೆಲ್ಲವೂ ಸಂಘಟನಾತ್ಮಕವಾಗಿರ್ತಕ್ಕಂಥ ಚರ್ಚೆಗಳು ನಡೀತದೆ. ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರತಿಯನ್ನು 17 ಪ್ರಾದೇಶಿಕ ಭಾಷೆಗಳಿಗೆ ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಿಂದ ಭಾಷಾಂತರ ಮಾಡುವ ಕಾರ್ಯ ಭರದಿಂದ ಸಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಭಾರತೀಯ ಭಾಷಾ ಸಂಸ್ಥಾನದ ನಿರ್ದೇಶಕ ಪ್ರೊಫೆಸರ್ ಸಿಜಿ ವೆಂಕಟೇಶ್, ಎಲ್ಲಾ ರಾಜ್ಯದ ಭಾಷಿಕರಿಗೆ ಅನುಕೂಲವಾಗಲೆಂದು 17 ಪ್ರಾದೇಶಿಕ ಭಾಷೆಗಳಿಗೆ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರತಿಯನ್ನು ಭಾಷಾಂತರ ಮಾಡಲಾಗುತ್ತಿದೆ. ಈಗಾಗಲೇ ಮಲಯಾಳಂ, ಗುಜರಾತಿ, ಕೊಂಕಣಿ, ಪಂಜಾಬಿ ಹಾಗೂ ಒಡಿಯಾ ಭಾಷೆಗಳ ಭಾಷಾಂತರ ಕಾರ್ಯ ಪೂರ್ಣಗೊಂಡಿದೆ. ಇದೇ 15ರೊಳಗೆ ಎಲ್ಲಾ ಭಾಷೆಗಳಿಗೆ ಭಾಷಾಂತರ ಮಾಡುವ ಕಾರ್ಯ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಮಾಹಿತಿ ನೀಡಿದರು. ಬೋಡೋ, ಮೈಥಿಲಿ, ನೇಪಾಳಿ, ಅಸ್ಸಾಮಿ, ಸಂಥಾಲಿ, ತೆಲುಗು, ಕನ್ನಡ, ಮರಾಠಿ, ಕೊಂಕಣಿ, ಕಾಶ್ಮೀರಿ ಇಷ್ಟು 17 ಭಾಷೆಗಳಲ್ಲಿ. ಅದರಲ್ಲಿ ಟ್ರಾನ್ಸ್ಲೇಷನ್ ಕೆಲಸ ಮಲಯಾಳಂ ಮತ್ತು ಗುಜರಾತಿದು ಎಲ್ಲ ರೀತಿಯಲ್ಲೂ ಕಂಪ್ಲೀಟ್ ಆಗಿದೆ. ನಾವು ಅದನ್ನ ಭಾಷಾಂತರಿಸೋದು ಮಾಡ್ತೀವಿ, ಅದಾದ ನಂತರದ್ದು ವ್ಯಾಲಿಡೇಷನ್ ಕೆಲಸ ಮಾಡ್ತೀವಿ. ಹಾಗಾಗಿ ಮಲಯಾಳಂ, ಗುಜರಾತಿ 2 ಭಾಷೆಗಳಲ್ಲಿ ಟ್ರಾನ್ಸ್ಲೇಷನ್ ಮುಗ್ದಿದೆ, ವ್ಯಾಲಿಡೇಷನ್ ಮುಗ್ದಿದೆ, ರೆಡಿ ಇದೆ ಪ್ರಿಂಟ್ಗೆ ಹೋಗ್ಲಿಕ್ಕೆ. ಕೊಂಕಣಿ, ಪಂಜಾಬಿ, ಒಡಿಯಾ ಈ 3ರಲ್ಲಿ ಟ್ರಾನ್ಸ್ಲೇಷನ್ ಮುಗ್ದಿದೆ, ಅದ್ರ ವ್ಯಾಲಿಡೇಷನ್ ಕೆಲಸ ಬಾಕಿ ಇದೆ. ಇದೆಲ್ಲವೂ ಸುಮಾರು 15 ನವೆಂಬರ್ನೊತ್ತಿಗೆ ಆಗಬೇಕು ಅಂತ ನಮ್ಮ ಆಸೆ ಇದೆ. ಅದ್ರ ಪ್ರಕಾರ ಆಗೋ ಸಾಧ್ಯತೆಗಳಿದೆ. ರೈಲ್ವೆ ಬೋಗಿಗಳ ಕಾರ್ಖಾನೆಗಳು ದೇಶದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ. ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯ ನಂತರ ಇವುಗಳ ಕಾರ್ಯವ್ಯಾಪ್ತಿ ಹೆಚ್ಚಳವಾಗಿದೆ ಎಂದು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಕಪರ್ತುಲಾದ ರೈಲ್ವೆ ಬೋಗಿಗಳ ಕಾರ್ಖಾನೆಯಲ್ಲಿ ಕೋವಿಡ್-19 ಸಾಂಕ್ರಾಮಿಕಕ್ಕೂ ಮುನ್ನ ಉತ್ಪಾದಿಸಲಾಗುತ್ತಿದ್ದ ಬೋಗಿಗಳ ಸಂಖ್ಯೆಗಿಂತಲೂ ಹೆಚ್ಚು ಉತ್ಪಾದನಾ ಕಾರ್ಯ ಪ್ರಸ್ತುತ ನಡೆಯುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ ದಿನಕ್ಕೆ 3.8 ಬೋಗಿಗಳನ್ನು ಉತ್ಪಾದಿಸಲಾಗುತ್ತಿತ್ತು. ಆದರೆ ಸಾಮರ್ಥ್ಯ ಹೆಚ್ಚಳದಿಂದ ದಿನಕ್ಕೆ 5.88 ಬೋಗಿಗಳನ್ನು ಸಿದ್ದಪಡಿಸಲಾಗುತ್ತಿದೆ ಎಂದು ಅವರು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಮಹಿಳೆಯರ ಭದ್ರತೆ ಕುರಿತು ದೆಹಲಿಯಲ್ಲಿಂದು ಸಮಾವೇಶ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಕಿಶನ್ ರೆಡ್ಡಿ, ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಸೇನಾ ಪಡೆಗಳಲ್ಲಿ ಮಹಿಳೆಯರಿಗಾಗಿ ಶಾಶ್ವತ ಆಯೋಗವನ್ನು ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಮಹಿಳೆಯರಿಗೆ ಅಗತ್ಯವಿರುವ ಸೌಲಭ್ಯಗಳನ್ನು ಹೆಚ್ಚಿಸಲು ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ. ಕಳೆದ 6 ವರ್ಷಗಳಲ್ಲಿ ಮಹಿಳೆಯರ ವಿರುದ್ಧದ ಅಪರಾಧ ಪ್ರಕರಣಗಳಲ್ಲಿ ಇಳಿಕೆಯಾಗಿದೆ ಎಂದು ತಿಳಿಸಿದರು. is an evidence to its conviction about women's safety. The most important pages is let us talk. We need to talk about many things and must have an open and frank discussion on every issue that related to crime against women. ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ವಹಿವಾಟು 80% ಏರಿಕೆಯಾಗಿದೆ ಎಂದು ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಮಿತಾಬ್ ಕಾಂತ್ ತಿಳಿಸಿದ್ದಾರೆ. ಯುಪಿಐ ವಹಿವಾಟಿನ ಕುರಿತು ಮಾಹಿತಿ ನೀಡಿರುವ ಅವರು 2019ರ ಅಕ್ಟೋಬರ್ ತಿಂಗಳಿಗೆ ಹೋಲಿಸಿದರೆ 2020ರ ಅಕ್ಟೋಬರ್ ತಿಂಗಳಲ್ಲಿ ಯುಪಿಐ ಮೂಲಕ ಮಾಡುತ್ತಿರುವ ಪಾವತಿ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಕಳೆದ ಅಕ್ಟೋಬರ್ ತಿಂಗಳಲ್ಲಿ 200 ಕೋಟಿ ವಹಿವಾಟುಗಳು ಯುಪಿಐ ಮೂಲಕ ನಡೆದಿವೆ. 2019ರ ಅಕ್ಟೋಬರ್ ತಿಂಗಳಲ್ಲಿ 140 ಕೋಟಿ ವಹಿವಾಟುಗಳು ನಡೆದಿದ್ದವು. ಜೊತೆಗೆ ವಹಿವಾಟಿನ ಗಾತ್ರ 101% ಹೆಚ್ಚಳವಾಗಿದೆ.
ಪಾವತಿ ಮೌಲ್ಯ 1,91 ಲಕ್ಷದಿಂದ 3,86 ಲಕ್ಷಕ್ಕೇರಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ 50ನೇ ವರ್ಷಾಚರಣೆ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಇಂದು ಭಾಗಿಯಾಗಿ ಚಿತ್ರಕಲಾಕೃತಿಯೊಂದನ್ನು ಬಿಡುಗಡೆ ಮಾಡಿದರು. ಬಳಿಕ ಭಾರತ ಪ್ರಾಚೀನ ಕಾಲದಿಂದಲೂ ವಿಜ್ಞಾನ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ, ಭಾರತದ ವೈಜ್ಞಾನಿಕ ಜಾಣ್ಮೆಗೆ ವಿಶ್ವದೆಲ್ಲೆಡೆ ಮನ್ನಣೆ ದೊರೆಯುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇನ್ನಷ್ಟು ಪ್ರಗತಿ ಸಾಧಿಸಲಾಗಿದೆ ಎಂದು ತಿಳಿಸಿದರು. इस मौके पर इलेक्ट्रॉनिक्स और आईटी राज्य मंत्री संजय धोत्रे और विज्ञान और प्रौद्योगिकी विभाग के सचिव आशुतोष शर्मा भी मौजूद थे. दुनिया में इतने सारे देश हैं, 200 के करीब देशों में भारत तीसरे नंबर पर साइंटिफिक पब्लिकेशंस में, और ये साइंटिफिक पब्लिकेशंस ऐसे नहीं कि किसी साधारण जर्नल की बात हो रही हो, ये उन जर्नल्स की बात हो रही है जिनके बारे में इंटरनेशनली इवैल्यूएशन होता है. नैनो टेक्नोलॉजी में हम तीसरे स्थान पर पहुंच गए. जो भी आप पैरामीटर की चर्चा करेंगे, पेटेंट्स की बात करेंगे, हमारे जो दूसरे जितने भी इंडेक्स हैं, हर एक क्षेत्र में असाधारण उपलब्धि की है. भारत का साइंस दुनिया की सब मॉडर्न साइंस के साथ पूरे कोलैबोरेशन के साथ काम कर रहा है. कम से कम 80 से ज़्यादा देशों के साथ हमारा एडवांस्ड साइंटिफिक कोलैबोरेशन है. 40-45 देशों के साथ ऐसा कोलैबोरेशन है जिसको हम सुपर एडवांस्ड कह सकते हैं. ಬಿಹಾರ ವಿಧಾನಸಭೆಯ 2ನೇ ಹಂತದ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ನಿನ್ನೆ ಸಂಜೆ ತೆರೆ ಬಿದ್ದಿದ್ದು, ನಾಳೆ ಮತದಾನ ನಡೆಯಲಿದೆ. ಈ ಹಂತದಲ್ಲಿ ಆ ರಾಜ್ಯದ 17 ಜಿಲ್ಲೆಗಳಲ್ಲಿರುವ 94 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದ್ದು, ಪಾಟ್ನಾ, ವೈಶಾಲಿ, ಸೀತಾಮಡಿ, ದರ್ಬಾಂಗ್ ಮತ್ತು ಮಧುಬನಿ ಸಹ ಇದರಲ್ಲಿ ಸೇರಿವೆ. ಒಟ್ಟು 2.86 ಕೋಟಿಗೂ ಅಧಿಕ ಮತದಾರರು, 146 ಮಹಿಳೆಯರು ಒಳಗೊಂಡಂತೆ ಒಟ್ಟು 1,463 ಉಮೇದುವಾರರ ಭವಿಷ್ಯವನ್ನು ನಿರ್ಧರಿಸಲಿದ್ದಾರೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮತದಾನ ನಡೆಯಲಿದ್ದು, ರಗೋಪುರ್, ಪಾರು, ಮಣಿಪುರ್ ಮತ್ತು ಅಲೌರಿ ಸೇರಿದಂತೆ ನಕ್ಸಲ್ ಬಾಧಿತ ಪ್ರದೇಶಗಳಲ್ಲಿ ಮಾತ್ರ ಸಂಜೆ 4ರವರೆಗೆ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಇಲ್ಲಿ ಬಿಜೆಪಿ 45 ಸ್ಥಾನಗಳಿಗೆ ಸ್ಪರ್ಧಿಸಿದ್ದರೆ, ಅದರ ಮೈತ್ರಿಕೂಟದ ಜೆಡಿಯು ಪಕ್ಷ 43 ಸ್ಥಾನಗಳಿಗೆ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಅವರಿಂದು ಬಿಹಾರದ ಸೀತಾಮಡಿಯಲ್ಲಿ ಚುನಾವಣಾ ಪ್ರಚಾರ ರ್ಯಾಲಿ ನಡೆಸಿದರು. ಎನ್ಡಿಎ ಸರ್ಕಾರದ ಸಾಧನೆಗಳ ಬಗ್ಗೆ ವಿವರ ನೀಡಿದ ನಡ್ಡಾ, ಬಿಹಾರ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದೆ. ವಿಮಾನ ನಿಲ್ದಾಣ, ರಸ್ತೆ, ಡಿಜಿಟಲ್ ಆಪ್ಟಿಕಲ್ ಫೈಬರ್ ಅಳವಡಿಕೆಗೆ 100 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿದೆ ಎಂದರು. ಕೋವಿಡ್-19 ಸಾಂಕ್ರಾಮಿಕ ಹೆಚ್ಚಿದಾಗ ಜನಸಂಖ್ಯೆ ಕಡಿಮೆ ಇರುವ ಅಮೆರಿಕ, ಯುರೋಪ್ಗಳಂಥ ದೇಶಗಳಲ್ಲಿಯೇ ತೀವ್ರವಾದ ಸಮಸ್ಯೆಯಾಯಿತು. ಆದರೆ ಪ್ರಧಾನಿ ಮೋದಿ ಅವರು ಸೂಕ್ತ ಸಮಯಕ್ಕೆ ನಿರ್ಧಾರ ಕೈಗೊಂಡು ಜನರ ಜೀವ ರಕ್ಷಣೆ ಮಾಡಿದರು. ಆಗ ಪುಣೆಯಲ್ಲಿ ಕೇವಲ 1 ಪರೀಕ್ಷಾ ಪ್ರಯೋಗಾಲಯವಿತ್ತು. ಈಗ ಇವುಗಳ ಸಂಖ್ಯೆ 2,000ಕ್ಕೇರಿದೆ ಎಂದು ತಿಳಿಸಿದರು. लेकिन ये बड़े बड़े देश जिनकी जनसंख्या थोड़ी थी, ये अभी 20 करोड़ 22 करोड़ वाले देश ये मुसीबत में पड़ गए क्योंकि ये फैसला नहीं कर पाए कि जान बचाए या अर्थव्यवस्था बचाए. लेकिन मोदी जी ने समय पर फैसला लिया और क्या कहा, जान है तो जहान है. लॉकडाउन लगाया और 130 करोड़ की जनता को बचा लिया. इसको हमको समझना चाहिए. ಗಿಲ್ಗಿಟ್ ಬಾಲ್ಟಿಸ್ತಾನ್ ವಲಯಕ್ಕೆ ಪ್ರಾಂತ್ಯ ಸ್ಥಾನಮಾನ ನೀಡುವ ಪಾಕಿಸ್ತಾನದ ಹೇಳಿಕೆಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಬದಲಾಗಿ ಈ ವಲಯವನ್ನು ತಕ್ಷಣ ತೆರವುಗೊಳಿಸುವಂತೆ ಪಾಕಿಸ್ತಾನಕ್ಕೆ ಸೂಚಿಸಿದೆ. ಪಾಕಿಸ್ತಾನದ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಅವರು ಗಿಲ್ಗಿಟ್ ಬಾಲ್ಟಿಸ್ತಾನ್ ವಲಯಕ್ಕೆ ಪ್ರಾಂತೀಯ ಸ್ಥಾನಮಾನ ನೀಡುವುದಾಗಿ ಹೇಳಿದ ಬೆನ್ನಲ್ಲೇ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಈ ಬಗ್ಗೆ ತೀವ್ರವಾಗಿ ಪ್ರತಿಕ್ರಿಯೆ ನೀಡಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ಅನುರಾಗ್ ಶ್ರೀವಾಸ್ತವ, ಅಕ್ರಮವಾಗಿ ವಶದಲ್ಲಿಟ್ಟುಕೊಂಡಿರುವ ಈ ಪ್ರಾಂತ್ಯದಲ್ಲಿ ಬದಲಾವಣೆ ಮಾಡಲು ಪಾಕಿಸ್ತಾನಕ್ಕೆ ಯಾವುದೇ ಅಧಿಕಾರವಿಲ್ಲ ಎಂದು ಹೇಳಿದ್ದಾರೆ. ಗಿಲ್ಗಿಟ್ ಬಾಲ್ಟಿಸ್ತಾನ್ ಸೇರಿದಂತೆ ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ ಭಾರತದ ಅವಿಭಾಜ್ಯ ಅಂಗವಾಗಿವೆ. 1947ರಲ್ಲಿಯೇ ಇವು ಭಾರತಕ್ಕೆ ಸೇರಿವೆ.
ಭಾರತಕ್ಕೆ ಸೇರಿರುವ ಭೂಭಾಗದಲ್ಲಿ ಪಾಕಿಸ್ತಾನ ಯಾವುದೇ ಬದಲಾವಣೆ ಮಾಡುವುದನ್ನು ಭಾರತ ತೀವ್ರವಾಗಿ ಖಂಡಿಸುತ್ತದೆ. ಅದರ ಬದಲಿಗೆ ಪಾಕಿಸ್ತಾನ ತಕ್ಷಣವೇ ಅಲ್ಲಿಂದ ತೆರಳಬೇಕು ಎಂದು ಅವರು ಹೇಳಿದ್ದಾರೆ. ವಿದೇಶಗಳಲ್ಲಿ ಸಿಲುಕಿರುವ ಭಾರತೀಯರನ್ನು ಸ್ವದೇಶಕ್ಕೆ ಕರೆತರುವ ವಂದೇ ಭಾರತ್ ಅಭಿಯಾನದಡಿ ಈವರೆಗೆ 29.1 ಲಕ್ಷ ಭಾರತೀಯರು ಇದರ ಪ್ರಯೋಜನ ಪಡೆದಿದ್ದಾರೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ಈ ಕುರಿತು ಸರಣಿ ಟ್ವೀಟ್ ಮಾಡಿರುವ ಅವರು, ನಿನ್ನೆ ಒಂದೇ ದಿನ ವಿವಿಧ ದೇಶಗಳಿಂದ 5,990 ಭಾರತೀಯರು ಸ್ವದೇಶಕ್ಕೆ ಆಗಮಿಸಿದ್ದಾರೆ. ಮೇ 6ರಿಂದ ಆರಂಭಗೊಂಡಿರುವ ವಂದೇ ಭಾರತ್ ಅಭಿಯಾನದಿಂದ ಹೆಚ್ಚು ಭಾರತೀಯರಿಗೆ ಅನುಕೂಲವಾಗಿದೆ ಎಂದು ಅವರು ಹೇಳಿದ್ದಾರೆ. ಕೆನಡಾದ ಟೊರಾಂಟೊ, ಅಮೆರಿಕದ ನ್ಯೂಯಾರ್ಕ್, ಚಿಕಾಗೋ ಸೇರಿದಂತೆ ಕುವೈತ್, ದುಬೈ, ಅಬುದಾಬಿ, ಲಂಡನ್, ಶಾರ್ಜಾ ಮುಂತಾದ ನಗರಗಳಿಂದ ಭಾರತೀಯರನ್ನು ಸ್ವದೇಶಕ್ಕೆ ಕರೆತರಲಾಗಿದೆ. ಈ ಸಂಬಂಧ ಇನ್ನೂ ಹಲವು ದೇಶಗಳೊಂದಿಗೆ ತಾತ್ಕಾಲಿಕ ಒಪ್ಪಂದ ಮಾಡಿಕೊಳ್ಳುವ ಮೂಲಕ ಭಾರತೀಯರನ್ನು ಕರೆತರುವ ಕಾರ್ಯ ಮುಂದುವರಿಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ ದೇಶದಲ್ಲಿ 45,231 ಹೊಸ ಕೊರೋನಾ ಸೋಂಕಿನ ಪ್ರಕರಣಗಳು ಪತ್ತೆಯಾಗಿದ್ದು, ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 82,29,313ಕ್ಕೆ ಏರಿಕೆಯಾಗಿದೆ. ನಿನ್ನೆ ಒಂದೇ ದಿನ 496 ಮಂದಿ ಮೃತಪಟ್ಟಿದ್ದು, ಈವರೆಗೆ ಮೃತಪಟ್ಟವರ ಸಂಖ್ಯೆ 1,22,607ಕ್ಕೆ ಏರಿಕೆಯಾಗಿದೆ. ಮರಣ ದರ ಶೇಕಡಾ 1.49ರಲ್ಲಿದೆ. 5,61,908 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಸಕ್ರಿಯ ಪ್ರಮಾಣ ಶೇಕಡಾ 6.97ಕ್ಕೆ ಇಳಿಕೆಯಾಗಿದೆ. 75,44,798 ಸೋಂಕಿತರು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದು, ಚೇತರಿಕೆಯ ಪ್ರಮಾಣ ಶೇಕಡಾ 91.68ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಪರೀಕ್ಷೆ ಗಣನೀಯ ಹೆಚ್ಚಳ ಮಾಡಲಾಗಿದ್ದು, ಪರೀಕ್ಷಾ ಪ್ರಯೋಗಾಲಯಗಳ ಸಂಖ್ಯೆಯನ್ನು 2,037ಕ್ಕೆ ಹೆಚ್ಚಿಸಲಾಗಿದೆ. ಕೋವಿಡ್ ಸೋಂಕು ಹರಡುವಿಕೆ ತಡೆಯಲು ಕೇಂದ್ರದೊಂದಿಗೆ ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರಗಳು ಕೈಜೋಡಿಸಿವೆ. ಸೋಂಕು ಹೆಚ್ಚು ಕಾಣಿಸಿಕೊಳ್ಳುತ್ತಿರುವ ರಾಜ್ಯಗಳಲ್ಲಿ ಪ್ರಯೋಗಾಲಯಗಳನ್ನು ಹೆಚ್ಚಿಸುವ ಮೂಲಕ ಪರೀಕ್ಷಾ ಸಾಮರ್ಥ್ಯದಲ್ಲಿ ಏರಿಕೆ ಕಂಡುಬಂದಿದೆ. ಕೊರೋನಾ ನಿಯಂತ್ರಣಕ್ಕೆ ಕೈಗೊಳ್ಳಲಾಗುತ್ತಿರುವ ಸಕಾರಾತ್ಮಕ ಕ್ರಮಗಳಿಂದಾಗಿ ಭಾರತ ಜಾಗತಿಕವಾಗಿಯೂ ಗುಣಮುಖರ ಸಂಖ್ಯೆಯಲ್ಲಿ ಹೆಚ್ಚಳ ಮತ್ತು ಮರಣ ಪ್ರಮಾಣದಲ್ಲಿ ಇಳಿಕೆ ಸಾಧಿಸಿರುವ ದೇಶವಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯಸ್ಥ ಟೆಡ್ರೋಸ್ ಅಧನೋಮ್ ಸ್ವಯಂ ಕ್ವಾರಂಟೈನ್ಗೆ ಒಳಗಾಗಿದ್ದಾರೆ. ಇದನ್ನು ಅವರು ಸ್ವತಃ ಟ್ವಿಟರ್ನಲ್ಲಿ ಬಹಿರಂಗಪಡಿಸಿದ್ದಾರೆ. ಕೋವಿಡ್-19 ಸೋಂಕಿತ ವ್ಯಕ್ತಿಯ ಸಂಪರ್ಕಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಕ್ವಾರಂಟೈನ್ಗೆ ಒಳಗಾಗುತ್ತಿರುವುದಾಗಿ ಅವರು ಹೇಳಿದ್ದಾರೆ. ತಮಗೆ ಯಾವುದೇ ಲಕ್ಷಣಗಳಿಲ್ಲ, ಆದರೂ ಮುನ್ನೆಚ್ಚರಿಕೆಯಾಗಿ ಪ್ರತ್ಯೇಕವಾಗಿರಲು ನಿರ್ಧರಿಸಿರುವುದಾಗಿ ಅವರು ತಿಳಿಸಿದ್ದಾರೆ. ಸಾಲ ಮರುಪಾವತಿ ವಂಚನೆ ಆರೋಪದಡಿ ಲಂಡನ್ಗೆ ಪರಾರಿಯಾಗಿರುವ ಉದ್ಯಮಿ ವಿಜಯ್ ಮಲ್ಯ ಗಡೀಪಾರಿಗೆ ಸಂಬಂಧಿಸಿದಂತೆ ಕೈಗೊಳ್ಳಲಾಗಿರುವ ಕ್ರಮಗಳ ಕುರಿತು ವರದಿ ನೀಡುವಂತೆ ಸರ್ವೋಚ್ಚ ನ್ಯಾಯಾಲಯ ಇಂದು ಕೇಂದ್ರ ಸರ್ಕಾರಕ್ಕೆ ಸೂಚಿಸಿದೆ. 6 ವಾರಗಳೊಳಗೆ ಉದ್ಯಮಿ ವಿಜಯ್ ಮಲ್ಯ ಹಸ್ತಾಂತರಕ್ಕೆ ಸಂಬಂಧಿಸಿದ ಸ್ಥಿತಿಗತಿಯ ವರದಿಯನ್ನು ಸಹ ಸಲ್ಲಿಸುವಂತೆ ನ್ಯಾಯಾಲಯ ಇಂದು ಸೂಚನೆ ನೀಡಿದೆ. ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ಕೊನೆಯ ಹಂತ ತಲುಪಿದ್ದು, ಮರು ಆಯ್ಕೆ ಬಯಸಿರುವ ಹಾಲಿ ಅಧ್ಯಕ್ಷ ರಿಪಬ್ಲಿಕನ್ ಪಕ್ಷದ ಡೊನಾಲ್ಡ್ ಟ್ರಂಪ್ ಹಾಗೂ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಜೋ ಬಿಡೆನ್ ಬಿರುಸಿನ ಪ್ರಚಾರ ನಡೆಸಿದ್ದಾರೆ. ನಾಳೆ ಸಾರ್ವತ್ರಿಕ ಚುನಾವಣೆ ಕೊನೆಗೊಳ್ಳಲಿದ್ದು, ಕೆಲವು ಕ್ಷೇತ್ರಗಳಲ್ಲಿ ಜೋ ಬಿಡೆನ್ ಸಹ ಮುನ್ನಡೆಯಲಿರುವುದರಿಂದ ಫಲಿತಾಂಶ ಕುತೂಹಲ ಕೆರಳಿಸಿದೆ. ಇಡೀ ವಿಶ್ವವೇ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯ ಮೇಲೆ ಗಮನ ಹರಿಸಿದ್ದು, ಡೊನಾಲ್ಡ್ ಟ್ರಂಪ್ ಮತ್ತು ಜೋ ಬಿಡೆನ್ ತಮ್ಮದೇ ಆದ ಕಾರ್ಯತಂತ್ರಗಳ ಮೂಲಕ ಚುನಾವಣೆ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಪ್ರತಿಭಾನ್ವಿತ ಕ್ರೀಡಾಪಟುಗಳಿಗೆ ಏಕಲವ್ಯ ಜೀವಮಾನ ಸಾಧನೆ ಪ್ರಶಸ್ತಿ ಪ್ರದಾನ. ರಾಜ್ಯ ಸರ್ಕಾರದಿಂದ ಎಲ್ಲಾ ರೀತಿಯ ಅಗತ್ಯ ನೆರವು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ರಾಜರಾಜೇಶ್ವರಿ ನಗರ, ಶಿರಾ ವಿಧಾನಸಭಾ ಕ್ಷೇತ್ರಗಳಿಗೆ ನಾಳೆ ಉಪಚುನಾವಣೆ. ಚುನಾವಣಾ ಆಯೋಗದಿಂದ ಸಕಲ ಸಿದ್ಧತೆ.
ಸೇನಾ ಪಡೆಗಳಲ್ಲಿ ಮಹಿಳೆಯರಿಗೆ ಶಾಶ್ವತ ಆಯೋಗ ರಚನೆ, ಹೆಚ್ಚಿನ ಭದ್ರತೆ ನೀಡಲು ಹಲವು ಕ್ರಮ, ಸಚಿವ ಕಿಶನ್ ರೆಡ್ಡಿ. ಡಿಜಿಟಲ್ ಪಾವತಿ ಬಳಕೆ ಶೇಕಡ 80ರಷ್ಟು ಹೆಚ್ಚಳ, ಅಕ್ಟೋಬರ್ನಲ್ಲಿ 200 ಕೋಟಿಗೂ ಹೆಚ್ಚು ವಹಿವಾಟು, ನೀತಿ ಆಯೋಗ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.